ಜೈ ಶ್ರೀರಾಮ್. ಹೇಗಿದ್ದೀರಾ ಎಲ್ಲರೂ? ಇದು ನಮ್ಮ ಚಿಕ್ಕದು ಒಂದು ಹಳ್ಳಿ, ನಮ್ಮ ಬಾಗೇಪಲ್ಲಿ ಹತ್ರ ಒಂದು ನಮ್ಮದು ಬಿಲ್ಲೂರು ಅಂತ ಒಂದು. ನಾವು ಹಂಗೆ ದೇವಸ್ಥಾನ ಹೊಡ್ತಾ ಇದ್ವಿ. ರೋಡಲ್ಲಿ ಕುರಿಗಳೆಲ್ಲ ಹೋಗ್ತಾ ಇದೆ ನೋಡಿ. ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಊರೇ, ನಮ್ಮ ತಾಯಿ ಅವರು, ಅಮ್ಮ ಅವರು. ಸಣ್ಣ ಊರು, ಚಿಕ್ಕದಲ್ಲೆಲ್ಲ ಒಂದು ನಾಲ್ಕು ಮನೆ ಇರ್ತಾವೆ ಅಷ್ಟೇ. ಒಂದು ಲೆಕ್ಕ ಹಾಕಿದ್ರೆ ಒಂದು 15-20 ಹೌಸಸ್ ಇರುತ್ತೆ ಅಷ್ಟೇ. ಹಂಗೆ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಹಿಂಗೆ ಹೋಗ್ತಾ ಇದ್ವಿ ರೋಡಲ್ಲಿ. ಒಂದು ಯಾವ ಪೊಲ್ಯೂಷನ್ ಇಲ್ಲ, ಟ್ರಾಫಿಕ್ ಇಲ್ಲ. ನಮ್ಮ ಹಳ್ಳಿ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ದೇವಸ್ಥಾನಕ್ಕೆ ಬಂದಿದ್ವಿ. ಮೇಲೆ ಅಲ್ಲಿ ಒಂದು ಕೋತಿ ಕಾಣಿಸಿತ್ತು. ಆ ಕೋತಿ ನೋಡಿ ಪಾಪ ಏನಾದರೂ ಹಾಕುತ್ತಂತ ಮುಂದೆ ಬರ್ತಾಯಿತ್ತು. ಅದು ನೋಡಿ ಓಡ್ಬಿಡ್ತು. ನೋಡಿ ಬೆಟ್ಲ ಸುತ್ತು ಹೆಂಗಿದೆ, ದೊಡ್ಡ ಕಲ್ಲು ಆ ದೇವಸ್ಥಾನ ಹತ್ರ. ನಮ್ಮ ಹುಡುಗಿಗೆ ಸರಿಯಾಗಿ ವೀಡಿಯೋ ಮಾಡಿ ಅಂದರೆ ಅದು ಹೆಂಗೆಂಗೋ ತೆಗ್ದವಳೆ. ಇದು ಚೆನ್ನಾಗಿದೆ ನೋಡಿ, ಚಿಕ್ಕ ದೇವಸ್ಥಾನ. ಈ ದೇವ್ರಿಗೆ ತುಂಬ ಪವರ್ ಇದೆ ಅಂತಾರೆ ಇಲ್ಲಿ. ನಾನು ಫಸ್ಟ್ ಟೈಮ್ ಬಂದಿದ್ದು. ಮತ್ತು ಹಂಗೆ ನಡ್ಕೊಂಡು ಮೇಲೆ ಹೋಗ್ತಾಯಿದ್ವು. ಆ ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ. ಫುಲ್ ಬೆಟ್ಟ ಹತ್ತಿ ಮೇಲೆಯಿಂದ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಸೊ ಈ ಕಡೆ ಎಲ್ಲ ಬಂದು ಅವ್ರವ್ರ ಹರಕೆ ಇರೋರೆಲ್ಲ ಇಲ್ಲೇ ಕುರಿನ ಕಟ್ ಮಾಡಿ ಅಡುಗೆ ಎಲ್ಲ ಮಾಡಿ ತಿನ್ಕೊಂಡು ಹೋಗ್ತಾರಂತೆ. ಅವ್ರು ನೋಡಿ ಅಲ್ಲಿ ಕಾಲುಗಳೆಲ್ಲ ನೇತಾಕಿದ್ದಾರೆ ಕುರಿಗಳು. ಇಲ್ಲೇ ಕಟ್ ಮಾಡಿ ಮಾಡ್ಕೊಂಡು ಹೋಗ್ತಾರಂತೆ ಅವರೆಲ್ಲ ಬರೋರೆಲ್ಲ. ಅದೆಲ್ಲ ತೋರಿಸ್ತಾಯಿತ್ತು ಒಂದು ಅಕ್ಕ. ನಾಯಿ ಕೂಡ ನೋಡಿ, ಅದೆಲ್ಲ ಸ್ಮೆಲ್ ನೋಡಿ ಎಲ್ಲ ತಿಂತೈತೆ. ನೀರು ಏನು ಇರಲಿಲ್ಲ, ಜನ ಇರಲಿಲ್ಲ. ನಾವು ವೀಕೆಂಡ್ಸಲ್ಲಿ ಹೋಗಿದ್ದು, ಯಾರೂ ಅಷ್ಟೊಂದು ಜನ ಏನಿರಲಿಲ್ಲ. ಸೊ ಎಷ್ಟು ಚೆನ್ನಾಗಿದೆ ವ್ಯೂ, ಫುಲ್ ಬೆಟ್ಟ ಮೇಲೆಯಿಂದ ಗಿಡಗಳು, ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಊರು ಹತ್ತತ್ರ ಕಾಣ್ತಾ ಇಲ್ಲ. ಎಲ್ಲೆಲ್ಲೋ ಅಲ್ಲೆಲ್ಲಿ ಸ್ವಲ್ಪ ಒಂದೊಂದು ಊರಿದೆ. ಅದು ಬಿಟ್ಟರೆ ಈ ಕಡೆ ಯಾವುದಿಲ್ಲ.